ಇನ್ನೊಂದು ಭಯಾನಕವಾಗಿರುವಂತ ಸ್ಟೋರಿ ಹೇಳ್ತೀನಿ. ಈ ಈ ಇಡೀ ಸ್ಟೋರಿಯಲ್ಲಿ ನಂಗೆ ತುಂಬಾ ಕಾಡುವಂತ ಸ್ಟೋರಿ. ದಿಸ್ ಬಾಯ್ ಇಸ್ ರಾಜನ್. ಕಲ್ಲಿಕೋಟೆಯಲ್ಲಿ ಇಂಜಿನಿಯರಿಂಗ್ ಮಾಡ್ತಿದ್ದ. ನಮ್ ಹೆಂಗೆ ರೀಜನಲ್ ಇನ್ಸ್ಟಿಟ್ಯೂಟ್ಗಳಿದೆಯೋ ಹಾಗೆ ಕಲ್ಲಿಕೋಟೆ ಇನ್ಸ್ಟಿಟ್ಯೂಟ್ ನಲ್ಲಿ ಇವನು ಲೆಫ್ಟಿಸ್ಟ್ ವಿದ್ಯಾರ್ಥಿ ಅಂತ ಗೊತ್ತಾದ ನಂತರ ಇವನನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ರು. ಅರೆಸ್ಟ್ ಮಾಡ್ಲಿಕ್ಕೆ ಅಂತ ಹೋದ್ರು. ಹಾಸ್ಟೆಲ್ ನಲ್ಲಿ ಇದ್ದ ಇವನು ಮತ್ತೆ ಇವನ್ ಜೊತೆ ಇನ್ನಿಬ್ಬರನ್ನ ಕರ್ಕೊಂಡು ಬಂದ್ರು. ಹಾಸ್ಟೆಲ್ ಪಕ್ಕದಲ್ಲಿದ್ದಂತ ಒಂದು ರೂಮ್ ಅಲ್ಲಿ ಕೂಡ ಹಾಕೊಂಡ್ರು. ಪೊಲೀಸರು ಮನಸ್ಸಿಗೆ ಬಂದಂತೆ ಹೊಡೆದ್ರು. ಹೆಂಗ್ ಹೊಡೆದ್ರು ಅಂತ ಕೇಳಿದ್ರೆ, ಸ್ಕಾಟ್ಲ್ಯಾಂಡ್ ಇಂದ ಟ್ರೈನಿಂಗ್ ತಗೊಂಡ್ ಬಂದಿದ್ದ ಒಬ್ಬ ಪೊಲೀಸು ಒಂದು ದೊಣ್ಣೆಯನ್ನ ಈ ಹುಡುಗನ ತೊಡೆ ಮೇಲಿಟ್ಟು ಎರಡೂ ಕಡೆಯಿಂದ ಒತ್ತಿ ತಳ್ಳದಂತೆ, ಏನೂ ತಪ್ಪೇ ಇಲ್ಲ ಅವನು ಹೆಂಗ್ ಕೂಗಾಡ್ತಿದ್ದ, ಕಿರ್ಚಾಡ್ತಿದ್ದ ಅಂತಂದ್ರೆ ಆಫ್ಟರ್ 1.5 hour ಅವ್ನ್ ಕಿರ್ಚಾಟ ಬಂದಾಯ್ತು. ಅವ್ನು ಎಲ್ಲೋದ ಅಂತ ಗೊತ್ತಾಗ್ಲಿಲ್ಲ. ಅವ್ರ ಅಪ್ಪನಿಗೆ ಕಾಲೇಜ್ನವ್ರು ಫೋನ್ ಮಾಡಿ ಹೇಳಿದ್ರು, ನಿಮ್ ಮಗನನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ. ಅಪ್ಪ ಬಂದ್ರು ಪೊಲೀಸರ ಹತ್ರ, ಎಲ್ಲಿದ್ದಾನೆ? ನಾವ್ ಯಾರನ್ನೂ ಅರೆಸ್ಟ್ ಮಾಡ್ಲಿಲ್ಲ ಅಂದ್ರು ಪೊಲೀಸ್. ಮಿತ್ರೆ, ಅಪ್ಪ ದಿನ ದಿನ ತಿಂಗಳು ಎಲ್ಲ ಕಡೆ ಅಲ್ದಾಡಿದ್ರು, ಪ್ಲೀಸ್ ನನ್ನ ಮಗಂದ ಅಡ್ರೆಸ್ ಕೊಡ್ರಿ, ನನ್ನ ಮಗ ಎಲ್ಲಿದ್ದಾನೆ ಅಂತ ಹೇಳ್ರಿ ಅಂತ ಎಷ್ಟು ಕೇಳಿದ್ರು ಕೂಡ ಯಾರೂ ರಿಪೋರ್ಟ್ ಕೊಡ್ಲಿಲ್ಲ. ಕರುಣಾಕರನ್ ಆಗ ತಮಿಳ್ನಾಡಲ್ಲಿ ಬಹಳ ದೊಡ್ಡ ಹುದ್ದೆಯಲ್ಲಿದ್ದವರು, ಅವ್ರನ್ನ ಕೇಳಿದ್ರು ಪ್ಲೀಸ್ ಏನಾದ್ರೂ ಮಾಡಿಸಿ ಅಂತ. ಕರುಣಾಕರನ್ ನಮ್ಮ ಹತ್ರನೂ ಅಂತ ಹುಡುಗ ಯಾರು ಬಂಧಿಸಲೇ ಇಲ್ಲ ಅಂತ ಹೇಳಿದ್ರು. ಕಾಲೇಜ್ನವ್ರು ಹೇಳ್ತಾರೆ, ಹಾಸ್ಟೆಲ್ನವ್ರು ಹೇಳ್ತಾರೆ, ಪೊಲೀಸರು ಕರ್ಕೊಂಡು ಹೋಗಿದ್ ನಿಜ ಅಂತ. ಆದ್ರೆ ಪೊಲೀಸರ ಹತ್ರ ಡೀಟೇಲ್ಸ್ ಇಲ್ಲ. ಫೈನಲಿ ವಾಟ್ ಹ್ಯಾಪನ್? ಕೋರ್ಟಿಗೆ ಹೋದ್ರೆ ಇವೆಲ್ಲ ಮುಗಿದ ನಂತರ ನನ್ನ ಮಗನ್ ತರಿಸ್ಕೊಡಿ, ಅವನ ತಾಯಿ ಹುಚ್ಚಿ ಆಗ್ಬಿಟ್ಟಿದ್ದಾಳೆ ಅಂತ. ಕೊನೆ ಕೋರ್ಟ್ ಆರ್ಡರ್ ಮಾಡ್ತು, ಬರಲೇಬೇಕು ಇದು ಅಂತ. ಕೋರ್ಟ್ ಎಲ್ಲ ವಿಚಾರಣೆ ಶುರು ಮಾಡಿದಾಗ ಒಬ್ಬ ಪೊಲೀಸ್ ಹೇಳಿದ, ಕರೆಕ್ಟು, ನಾವು ಕರ್ಕೊಂಡೋದ್ವಿ ಅವನ್ನ, ಟಾರ್ಚರ್ ಮಾಡ್ತಾ ಇದ್ವಿ, ಸತ್ತು ಹೋಗ್ಬಿಟ್ಟ, ವಿ ಬರೀಡ್ ಹಿಮ್ ಆಫ್ ಅಂತ. ಇತರ ಇನ್ನೂ ಭಯಾನಕವಾದ ಸಂಗತಿ ಏನ್ ಗೊತ್ತಾ? ಆಫ್ಟರ್ ಸಮ್ ಟೈಮ್ಸ್ ಒಬ್ಬ ಡ್ರೈವರ್ ಒಂದಿನ ಒಂದು ಕನ್ಫೆಷನ್ ಮಾಡ್ಕೊಂಡ, ಆ ರಾಜನ್ ಬಾಡಿಯನ್ನ, ಸತ್ತೋಗಿರೋ ಬಾಡಿಯನ್ನ ನನ್ನ ಗಾಡಿಗೆ ತುಂಬಿ ಇಂಥ ಜಾಗಕ್ಕೆ ತಲುಪಿಸು ಅಂತ ಕಳಿಸ್ಕೊಟ್ರು. ನಾನು ಅಲ್ಲಿ ಹೋಗಿ ಕೊಟ್ಟೆ. ಅದೊಂದು ದೊಡ್ಡ ಕಸಾಯಿ ಖಾನೆ ಆಗಿತ್ತು. ಆ ಕಸಾಯಿ ಖಾನೆಯಲ್ಲಿ ಅವನ ಬಾಡಿಯನ್ನ ಚೂರು ಚೂರು ಪೀಸ್ ಮಾಡಿ ಹಂದಿಗಳಿಗೆ ಫುಡ್ ಅಂತ ಹಾಕ್ಬಿಟ್ರು. ದಿಸ್ ಬುಕ್ ಡೀಲ್ಸ್ ಅಬೌಟ್ ದಟ್ ಬಾಯ್. ಎಮರ್ಜೆನ್ಸಿಯ ಕರಾಳ ಮುಖ. ಮರೆತು ಬಿಡಿ ಅಂತಾರಲ್ಲ ಖರ್ಗೆಯವರೇ, ನಾನ್ ಮರಿತೀನಿ, ಹೊಸ ಪೀಳಿಗೆ ಮರಿಬೋದು, ನಮ್ಗೆ ಅದ್ರ ಕಷ್ಟ ಗೊತ್ತಿಲ್ಲ. ಇವ್ರ ತಂದೆ, ಇವ್ರ ತಾಯಿ, ಇವ್ರ ಫ್ಯಾಮಿಲಿ, ಇವನ್ ತಮ್ಮ, ಇವನ್ ತಂಗಿ ಯಾರಾದ್ರೂ ಮರಿಲಿಕ್ಕೆ ಸಾಧ್ಯನಾ? ಐ ಡೋಂಟ್ ನೋ. ಯಾರಿಗಾದ್ರೂ ಆ ಪುಸ್ತಕ ಓದಬೇಕು ಅಂತಂದ್ರೆ ಇದ್ರ PDF ಡೆಫಿನೆಟ್ಲಿ ಇಂಟರ್ನೆಟ್ ಅಲ್ಲಿ ಅವೈಲೇಬಲ್ ಇದೆ. ಮೆಮೊರೀಸ್ ಆಫ್ ಅ ಫಾದರ್ ಅಂತ, ಪ್ರೊಫೆಸರ್ TV HR ವ್ಯಾರಿಯರ್ ಅಂತ ಅವರ ಹೆಸರು. ಅವ್ರು ಬರೆದಿರುವಂತ ಪುಸ್ತಕ, ದಯವಿಟ್ಟು ಓದಿ. ತಿಹಾರ್ ಜೈಲಿನ ಗರಿಷ್ಠ ಮಿತಿ 1237 ಇತ್ತು. 4200ಕ್ಕೂ ಹೆಚ್ಚು ಜನರನ್ನ ಬಂಧಿಸಿದ್ರು. ಸಂಜಯ್ ಗಾಂಧಿನ ಯಾರೋ ಕೇಳಿದ್ರು, ಅಲ್ಲಿ ಕೆಪಾಸಿಟಿ ಇಲ್ಲ ಅಂತ. ಅದಕ್ಕೆ ನವೀನ್ ಚಾವ್ಲಾ ಹೇಳಿದ, ಒಂದ್ ಕೆಲಸ ಮಾಡಿ, ಶೆಡ್ ಹಾಕ್ಬಿಡಿ, ಅಸ್ಬೆಸ್ಟೋಸ್ ಶೀಟು, ಡೆಲ್ಲಿಯಲ್ಲಿ 45 ಡಿಗ್ರಿ ಟೆಂಪರೇಚರ್ ಅವಾಗ, ಅದರಲ್ಲಿ ಹಾಕಿ ಸಾಯಿಲಿ ಎಲ್ಲ ಒಳಗೆ ಅಂತ. ಇನ್ನೂ ತುಂಬಾ ಜನ ರಾಜಕೀಯ ಕೈದಿಗಳಿದ್ರೆ ಬುದ್ಧಿಮಾಂದ್ಯರ ಟೀಮಲ್ಲಿ ಅವ್ರನ್ನ ಹಾಕ್ಬಿಡಿ, ಸತ್ತೋಗ್ಲಿ ಅಲ್ಲೇ ಇವರು ಅಂತ ಅವ್ರಿಗೆ ಹಂಗ್ ಹೇಳಿದ್ರು. ಇದು ಎಮರ್ಜೆನ್ಸಿ ಫಾರ್ ಯು. ಎಲ್ಲಕ್ಕಿಂತ ವರ್ಸ್ಟ್ ಏನು ಅಂತಂದ್ರೆ, ಸ್ಲಮ್ನ ತೆರವಿನ ಕಾರ್ಯಾಚರಣೆ. ಇಲ್ಲಿನ ಹಿರಿಯರಿಗೆ ಸ್ವಲ್ಪ ಮಟ್ಟಿಗೆ ಕ್ಲೂ ಇರಬಹುದು ಅದರದ್ದು. ಈ ಸ್ಲಮ್ಗಳು, ಈ ಸಂಜಯ್ ಗಾಂಧಿ ಒಂದಿನ ಓಡಾಡಬೇಕಾದ್ರೆ ನೋಡ್ದ, ಡೆಲ್ಲಿ ತುಂಬಾ ಚೆನ್ನಾಗಿದೆ, ಆದ್ರೆ ಈ ಸ್ಲಮ್ಗಳೇ ಪ್ರಾಬ್ಲಮ್, ಎಮರ್ಜೆನ್ಸಿ ಟೈಮಲ್ಲಿ ಇದನ್ನು ಖಾಲಿ ಮಾಡಿಸ್ಬಿಡಿ ಅಂತ ತೆರವಿನ ಕಾರ್ಯಾಚರಣೆ ಕೊಟ್ಟ. ಮೊದಲನೇದು ತುರ್ಕ್ಮನ್ ಗೇಟ್, ಮುಸಲ್ಮಾನರೇ ಜಾಸ್ತಿ ಇದ್ದಂತ ಜಾಗ, ಇದನ್ನು ತೆರವು ಮಾಡಿ ಅಂತ ಹೇಳ್ದ. ಯಾಕೆ ತೆರವು ಮಾಡಿ ಅಂತ ಹೇಳ್ದ ಗೊತ್ತಾ? ದ ಓನ್ಲಿ ರೀಸನ್ ಈಸ್, ಈ ಸ್ಲಮ್ ತುಂಬಾ ಕೊಳಕಾಗಿದೆ, ಖಾಲಿ ಮಾಡಿಸಿ. ಅಂಧೇರಿಯಾ ಮೋರ್, ಇದೊಂದು ಸ್ಲಮ್ಮು, ಈ ಸ್ಲಮ್ಮನ್ನು ಖಾಲಿ ಮಾಡಿಸಿ ಅಂತ ಯಾಕೆ ಗೊತ್ತಾ? ನನ್ನ ಮನೆಯಿಂದ ನನ್ನ ತೋಟಕ್ಕೆ ಹೋಗ್ಬೇಕಾದ್ರೆ ಈ ಸ್ಲಮ್ ಅಡ್ಡ ಬರುತ್ತೆ, ಇದನ್ನು ಖಾಲಿ ಮಾಡಿಸಿ ಎಂದ. ಯಾರಪ್ಪನ ಮನೆದು? ದಿಸ್ ವಾಸ್ ಎಮರ್ಜೆನ್ಸಿ. ಮೂರನೇದು, ಇವತ್ತು ಅಧ್ಯಕ್ಷರಾಗಿ ಒಬ್ಬ ಸೈನಿಕರಿದ್ದಾರೆ, ಅವ್ರಿಗೆ ಕೇಳಿದ್ರೆ ಆಶ್ಚರ್ಯ ಅನ್ಸಬಹುದು. ಕಪ್ಶೇರ್ನ ನಿವೃತ್ತ ಸೇನಾಧಿಕಾರಿ ಅವನ ಮನೆ ಉರುಳಿಸಿದ್ರು. ಯಾಕೆ ಗೊತ್ತಾ? ಯಾಕೆ ಮನೆ ಉರುಳಿಸಿದ್ರು ಅಂದ್ರೆ, ಅವನ ಮಾರುತಿ 800 ಕಾರ್ ತಯಾರು ಮಾಡುವಂತ ಫ್ಯಾಕ್ಟ್ರಿಗೆ ಹೋಗ್ಬೇಕಾದ್ರೆ ಆ ಮನೆ ಅಡ್ಡ ಬರುತ್ತೆ, ಅದನ್ನ ತೆಗೆದು ನಂಗೆ ಸ್ವಲ್ಪ ರೋಡ್ ವೈಡ್ ಮಾಡ್ಕೊಡಿ, ಹಾಯಾಗಿ ಓಡಾಡಬೇಕು ನಾನು ಅಂತ. ರೂಲಿಂಗ್ ಮೈಂಡ್ ಸೆಟ್ ಅದು. ಫೋರ್ತ್ ಒನ್, ಕರೋಲ್ ಬಾಗ್ನ ಮನೆಗಳ ಧ್ವಂಸ ಮಾಡಲಾಯ್ತು. ಯಾಕೆ ಮಾಡಿದ್ರು ಗೊತ್ತಾ? ಇಲ್ಲಿನ ಬಹುತೇಕರು ನಮ್ಮ ವಿರೋಧ ಪಕ್ಷಗಳಿಗೆ ವೋಟ್ ಮಾಡ್ತಾರೆ ಅಂತ ಮನೆಗಳನ್ನೇ ಉರುಳಿಸಿಬಿಟ್ರಲ್ಲ. ಮಿತ್ರ, ಎಲ್ಲಕ್ಕಿಂತಲೂ ಹೆಚ್ಚು ಪ್ರತಿಭಟನೆ ಬಂದಿತ್ತು ತುರ್ಕ್ಮನ್ ಗೇಟ್ ನಲ್ಲಿ. ಮುಸಲ್ಮಾನರು ಜಾಸ್ತಿ ಇದ್ರು, ಬೀದಿಗೆ ಬಂದ್ಬಿಟ್ರು ಅವರು. ಅವ್ರು ಬೀದಿಗೆ ಬಂದು ದೊಡ್ಡ ಗಲಾಟೆ ಮಾಡಿದ್ರು. ಆ ತುರ್ಕ್ಮನ್ ಗೇಟ್ ನಲ್ಲಿ ಎಷ್ಟು ಗಲಾಟೆ ಮಾಡಿದ್ರು ಕೂಡ ಉಳಿಸ್ಕೊಳ್ಳಿಕ್ ಸಾಧ್ಯ ಆಗಿಲ್ಲ. ಈ ಮಾರ್ಗರೆಟ್ ಅಲ್ವಾ ತಮ್ಮ ಪುಸ್ತಕದಲ್ಲಿ ಬರೀತಾರೆ, ಅಲ್ಲಿನ MP ಬಂದು ನನ್ನ ಹತ್ರ ಕಣ್ಣೀರ್ ಹಾಕಿದ್ರು, ಮೇಡಮ್ ನಾವು ಮುಗ್ದೆ ಹೋಗ್ಬಿಡ್ತು ನಮ್ ಕತೆ, ಸಂಜಯ್ ಗಾಂಧಿ ನಮ್ ಕಥೆನೇ ಮುಗಿಸ್ತಾರೆ, ದಯವಿಟ್ಟು ನೀವು ಬಂದು ತಡೀರಿ ಅದನ್ನ ಅಂತ ಕೇಳಿದ್ರು. ನಾನು ಏನೂ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ಅಂತ ಮಾರ್ಗರೆಟ್ ಆಳ್ವಾ ಹೇಳ್ತಾರೆ.
ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ, ಇದು ಬಹಳ ಜನರಿಗೆ, ತರುಣರಿಗೆ ಗೊತ್ತಿಲ್ಲ, ಹಿರಿಯರಿಗೆ ಗೊತ್ತಿದೆ. ಸಂಜಯ್ ಗಾಂಧಿ ಒಂದು ಟಾರ್ಗೆಟ್ ಕೊಟ್ಟ, ಪುರುಷತ್ವ ಹರಣ ಮಾಡಬೇಕು ಅಂತ. ಈ ದೇಶದಲ್ಲಿ ಬಹಳ ದೊಡ್ಡ ಪ್ರಾಬ್ಲಮ್ ಆಗಿರೋದು ಸ್ಲಮ್ಗಳು ಹೆಂಗೋ ಹಾಗೆ ಜನಸಂಖ್ಯೆನೂ ಜಾಸ್ತಿ ಆಗಿರೋದು ಪ್ರಾಬ್ಲಮ್ಮು. ಬೆಟರ್ ಏನು ಅಂತಂದ್ರೆ, ಹೆಣ್ಮಕ್ಳು ಸಿಕ್ಕಿದ್ರೆ ಟ್ಯುಬೆಕ್ಟಮಿ ಮಾಡ್ಬಿಡಿ, ಗಂಡ್ಮಕ್ಳು ಸಿಕ್ಕಿದ್ರೆ ಎಳ್ಕೊಂಡು ಬಂದು ವ್ಯಾಸೆಕ್ಟಮಿ ಮಾಡ್ಬಿಡಿ, ಇನ್ ಜೀವಮಾನದಲ್ಲಿ ಮಕ್ಕಳಾಗಬಾರ್ದು ಅವ್ರಿಗೆ, ಹಂಗ್ ಮಾಡಿ ಅಂತ. ಹಿ ಗೇವ್ ಅ ಟಾರ್ಗೆಟ್ ಹೆಂಗ್ ಕೊಟ್ಟ ಅಂತಂದ್ರೆ, ನೀವು ಹಿಡ್ಕೊಂಡು ಬಂದ್ ಮಾಡಬೇಕು ಅಷ್ಟೇ ಅಂತ. ಪರಿಣಾಮ ಹೆಂಗ್ ಗೊತ್ತಾ, ದಾರಿಯಲ್ಲಿ ಹೋಗ್ತಾ ಇದ್ರೆ ಒಬ್ಬ ತರುಣ ಹೋಗ್ತಾ ಇದ್ರೆ, ನಿಂದಾಗಿದ್ಯಾ ನಸ್ಬಂದಿ ಅಂತ ಕರೆಯೋರು ಆಗಿನ ದಿನಗಳಲ್ಲಿ, ನಸ್ಬಂದಿ ಆಗಿದ್ಯಾ, ಇಲ್ಲ ಅಂದ್ರೆ ಎತ್ತಾಕೊಂಡು ಹೋಗೋದು, ಕಟ್ ಮಾಡೋದು, ಕಳ್ಸೋದು. ಹೆಣ್ಮಗಳು ನಿನ್ ಟ್ಯುಬೆಕ್ಟಿಮಿ ಆಗಿದ್ಯಾ, ಕರ್ಕೊಂಡು ಹೋಗೋದು, ಟ್ಯುಬೆಕ್ಟಿಮಿ ಮಾಡೋದು, ಕಳಿಸ್ಕೊಡೋದು. ಅವ್ರ ಟಾರ್ಗೆಟ್ ಅನ್ನು ಅಚೀವ್ ಮಾಡಬೇಕು. ಯಾಕೆ ಅಂತಂದ್ರೆ, ಸಂಜಯ್ ಗಾಂಧಿ ಮುಂದೆ, ಇಂದಿರಾ ಗಾಂಧಿ ಮುಂದೆ ನಿಷ್ಠರು ಅಂತ ತೋರಿಸ್ಕೊಳ್ಬೇಕು ಅಂತ. ಮಿತ್ರ, ಮೊದಲನೇ ವರ್ಷದಲ್ಲಿ ಟಾರ್ಗೆಟ್ ಏನ್ ಕೊಟ್ಟಿದ್ರೋ ಅದಕ್ಕಿಂತ 7% ಜಾಸ್ತಿ ಅಚೀವ್ ಆಯ್ತು. ಸೆಕೆಂಡ್ ಇಯರ್ ನಲ್ಲಿ ಟಾರ್ಗೆಟ್ ಏನ್ ಕೊಟ್ಟಿದ್ರೋ ಅದು ಆಲ್ಮೋಸ್ಟ್ ಡಬಲ್ ಅಚೀವ್ ಆಯ್ತು. ಬಿಹಾರದವರಿಗೆ ಈ ವರ್ಷ 3 ಲಕ್ಷ ಜನರಿಗೆ ಪುರುಷತ್ವ ಹರಣ ಮಾಡಬೇಕು ಅಂತಂದ್ರೆ, ಅವ್ರು 6 ಲಕ್ಷ ಟಾರ್ಗೆಟ್ ತಗೋತೀವಿ ಸರ್, ಮಾಡಿ ನಿಮ್ ಮುಂದೆ ಇಡ್ತೀವಿ ಎಂದ್ರು. ಏನ್ ಅವಸ್ಥೆ ನೋಡಿ ಈ ದೇಶದಲ್ಲಿ. ಅಂಡ್ ವಿ ಸ್ಪೀಕ್ ಆಫ್ ಡಿಕ್ಟೇಟರ್ಶಿಪ್. ನರೇಂದ್ರ ಮೋದಿ ಡಿಕ್ಟೇಟರ್ ಅಂತ ಮಾತಾಡ್ತೀವಿ, ಆದ್ರೆ ನನ್ನ ಇಚ್ಛೆ ಇಲ್ಲದೆ ನನ್ನ ಪುರುಷತ್ವದ ಹರಣ ಮಾಡುವ ತಾಕತ್ತನ್ನ ನಿಮಗೆ ಕೊಟ್ಟಿದ್ಯಾರು ಅಂತ ಯಾರು ಕೇಳಲೇ ಇಲ್ವಲ್ಲ. ಅಂಡ್ ಇನ್ನೂ ದೌರ್ಭಾಗ್ಯದ ಸಂಗತಿ ಏನ್ ಗೊತ್ತಾ, ಇವತ್ತು ಮುಸಲ್ಮಾನರು ಕಾಂಗ್ರೆಸ್ಗೆ ಇಷ್ಟು ವೋಟ್ ಮಾಡ್ತಾರಲ್ಲ, ನನ್ ಆಫ್ ದೆಮ್ ನೋ, ಈ ನಸ್ಬಂದಿಯ ದೊಡ್ಡ ಪ್ರಭಾವವನ್ನ ಎದುರಿಸಿದ್ದು ಮುಸಲ್ಮಾನರು. ಅವರನ್ನು ಯಾವ ಪರಿ ಧ್ವಂಸಗೊಳಿಸಲಾಯಿತು ಅಂತಂದ್ರೆ, ಮುಸಲ್ಮಾನರು ತಲೆ ಎತ್ಕೊಂಡು ತಿರುಗಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನಸ್ಬಂದಿ ಮಾಡಿಕೊಂಡ್ರೆ ಮಾತ್ರ ಸಂಬಳ ಅಂತ ಬ್ಯಾಂಕ್ಗಳು ಹೇಳಿದ್ವು. ಅವನು, ನಾನು ಮಗು ಆಗದೆ ಇರೋ ತರ ಏನೋ ಒಂದಷ್ಟು ವ್ಯವಸ್ಥೆ ಮಾಡ್ಕೊಳ್ತೀನಿ ಸರ್, ದಯವಿಟ್ಟು ನಸ್ಬಂದಿ ಬೇಡ ಅಂದ್ರೆ ಸಂಬಳನೇ ಇಲ್ಲ ಅಂತಿದ್ರು ಅವನು. ನೀನು ಸಂಬಳ ಬೇಕು ಅಂದ್ರೆ ನಸ್ಬಂದಿ ಮಾಡ್ಕೋ ಅಂತ. ಇದೆಲ್ಲ ಆದ್ಮೇಲೆ ಫೈನಲಿ ಫೈಜಾಬಾದ್ ಅಂದ್ರೆ ಈಗಿನ ಅಯೋಧ್ಯ, ಫೈಜಾಬಾದ್ನ ಒಂದು ಪ್ರಕರಣ ನಡೀತು. ಆ ಪ್ರಕರಣ ಏನಾಯ್ತು ಅಂತ ಕೇಳಿದ್ರೆ, ಒಬ್ಬ ಮೊಹಮ್ಮದ್ ಅಲಿ ಹೈದರ್ ಅಂತ ಒಬ್ಬ ವ್ಯಕ್ತಿ, ಆತ ಮತ್ತು ಅವನ ಜೊತೆ ಇರೋ ಮತ್ತೊಬ್ಬರಿಗೆ ನಸ್ಬಂದಿ ಮಾಡಬೇಕು ಅಂತ ಒತ್ತಾಯ ಮಾಡಿದಾಗ ಆತ ಹೇಳಿದ, ನನ್ನ ಮತಗ್ರಂಥ ನಸ್ಬಂದಿಗೆ ನನಗೆ ಅವಕಾಶ ಕೊಡೋದಿಲ್ಲ, ಹಿಂಗಾಗಿ ನಾನು ನಸ್ಬಂದಿಗೆ ಒಪ್ಕೊಳ್ಳೋದಿಲ್ಲ ಅಂತ ಅವರು ಹಠ ಹಿಡಿದ ನಂತರ ಆಗೇನಾಯ್ತು ಗೊತ್ತೇನು, ಆಗ ಅವನನ್ನ ಮೀಸಾದಡಿಯಲ್ಲಿ ಬಂಧಿಸಿ ಅವನಿಗೆ ಅಲ್ಲಿ ನಸ್ಬಂದಿ ಮಾಡಿ ಅವನ ಹತ್ರ ಒಂದು ನೋಟ್ ಬರ್ಸ್ಕೊಂಡ್ರು. ಏನ್ ಬರ್ಸ್ಕೊಂಡ್ರು ಅಂದ್ರೆ, ನಾನು ಸ್ವ ಇಚ್ಛೆಯಿಂದ ನಸ್ಬಂದಿ ಮಾಡಿಸ್ಕೊಂಡಿದ್ದೀನಿ ಅಂತ ಅವನ ಹತ್ರ ನೋಟ್ ಬರ್ಸ್ಕೊಂಡ್ರು. ಆ ಸುದ್ದಿಯನ್ನ PN ಧರ್, ಇಂದಿರಾ ಗಾಂಧಿಯ ಪರ್ಸನಲ್ ಅಸಿಸ್ಟೆಂಟ್ ಅಥವಾ ಅವರ ಪರ್ಸನಲ್ ಸೆಕ್ರೆಟರಿ PN ಧರ್ ಹೋಗಿ ಈ ರಿಪೋರ್ಟ್ ಅನ್ನು ತೆಗೆದು ಇಂದಿರಾ ಗಾಂಧಿ ಮುಂದೆ ಇಟ್ಟರು. ಅಲ್ಲಿವರೆಗೆ ಆಗಿರುವಂತ ಎಲ್ಲ ಅತ್ಯಾಚಾರಗಳ ರಿಪೋರ್ಟ್ ಅನ್ನ ಸುಳ್ಳು 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 ಅಂತ ಹೇಳ್ತಿದ್ದ ಇಂದಿರಾ ಗಾಂಧಿ ಇದನ್ನ ನೋಡಿದ ನಂತರ ಬಹಳ ಕುಸಿದು ಬಿದ್ದು, ಅಯ್ಯಯ್ಯೋ ಏನಾಗೋಯ್ತು ಎಮರ್ಜೆನ್ಸಿಯಿಂದ, ನಾನು ಇದನ್ನು ತಡಿಬೇಕು ಅಂತ ಅನ್ಸುತ್ತೆ ಅಲ್ವಾ ಅಂತ ಆಗ ಕೇಳಿದ್ರು. ಆಗ ಜೊತೆಲಿದ್ದವರೆಲ್ಲ ಹೇಳಿದ್ರು, ಮೇಡಮ್ ಈಗ ದೇಶ ಹೆಂಗಿದೆ ಅಂತಂದ್ರೆ, ನೀವು ಇದನ್ನ ತಡೆದು ಎಲೆಕ್ಷನ್ನಿಗೆ ಹೋದ್ರೆ ಮತ್ತೊಮ್ಮೆ ಬಹುಮತ ಬರುತ್ತೆ ನಿಮಗೆ, ಇಡೀ ದೇಶ ನಿಮಗೆ ಸ್ವಾಗತಕ್ಕೋಸ್ಕರ ಕಾಯ್ತಾ ಇದೆ, ದೇಶದಲ್ಲಿ ಟ್ರೈನ್ ಟೈಮಿಗೆ ಸರಿಯಾಗಿ ಬರ್ತಿದೆ, ಬಸ್ಸು ಟೈಮಿಗೆ ಸರಿಯಾಗಿ ಬರ್ತಿದೆ, ಸ್ಕೂಲ್ಗಳು ಟೈಮ್ ಸರಿಯಾಗಿ ಆನ್ ಆಗ್ತಿವೆ, ಎಲ್ಲವೂ ಟೈಮಿಗೆ ನಡೀತಾ ಇದೆ, ಇಡೀ ದೇಶ ಸ್ವರ್ಗಂ. ಇಂದಿರಾ ಗಾಂಧಿ ನಂಬಿಟ್ರದನ್ನ. ದೆನ್ ಇಂದಿರಾ ಗಾಂಧಿ ಸೆಟ್, ತುರ್ತು ಪರಿಸ್ಥಿತಿಯನ್ನು ತೆಗೆದು ನಾನು ಎಲೆಕ್ಷನ್ಗೆ ಹೋಗ್ತೀನಿ ಅಂತ ಅವ್ರು ಎಲೆಕ್ಷನ್ಗೆ ಘೋಷಣೆ ಮಾಡಬೇಕು ಅಂತ ಎಲೆಕ್ಷನ್ ಘೋಷಣೆ ಮಾಡಲಿಕ್ಕೆ ಅವತ್ತಿನ ರಾಷ್ಟ್ರಪತಿಗಳ ಕೈಯಲ್ಲಿ ಅದನ್ನು ಕಳಿಸ್ಕೊಟ್ರು. ರಾಷ್ಟ್ರಪತಿಗಳು ಅದಕ್ಕೆ ಎಲೆಕ್ಷನ್ಗೆ ಸೈನ್ ಮಾಡಿ ಎಲೆಕ್ಷನ್ ಘೋಷಣೆ ಮಾಡಿದ್ರು. ಎಲೆಕ್ಷನ್ ರಿಸಲ್ಟ್ ಬಂದಾಗ, ಚುನಾವಣೆ ಘೋಷಣೆ ಆಗಿ ಇಂದಿರಾಗೆ ಹೀನಾಯ ಸೋಲಾಗಿತ್ತು. ಹೀನಾಯ ಸೋಲು ಅಂದ್ರೆ ನೀವು ಬಿಲೀವ್ ಮಾಡಲ್ಲ, ಸ್ವಲ್ಪ ಮಟ್ಟಿಗೆ ಆಕೆ ಮಾನ ಉಳಿಸಿದ್ದು ಸೌತು, ಉಳಿದಂತೆ ನಾರ್ತ್ ನಲ್ಲಿ ಆಕೆ ರೌಟ್ ಆಗಿದ್ರು. 4-6 ಸೀಟುಗಳು ಬಂದಿದ್ದಿರಬಹುದು ಅಷ್ಟೇ ನಾರ್ತ್ ನಲ್ಲಿ, ಉಳಿದಂತೆ ಸೌತ್ ನಲ್ಲಿ ಸ್ವಲ್ಪ ಮಾನ ಉಳಿಸಿದ್ರು. ಯಾಕೆ ಅಂತಂದ್ರೆ, ಕರ್ನಾಟಕದಲ್ಲಿದ್ದಂಥ CM ಅವರುಗಳಾಗ್ಲಿ ಅಥವಾ ದಕ್ಷಿಣದಲ್ಲಿದ್ದಂಥ CMಗಳಾಗ್ಲಿ ಈಕೆ ಏನೇನು ಹೇಳಿದ್ರು ಅದು ಯಾವುದನ್ನು ಹಾರ್ಶ್ ಆಗಿ ಇಂಪ್ಲಿಮೆಂಟ್ ಮಾಡಿರಲಿಲ್ಲ. ನಾರ್ತ್ ಅಲ್ಲಿ ಎಲ್ಲರೂ ಹಾರ್ಶ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರಿಂದ ಜನ ರಿವೋಲ್ಟ್ ಮಾಡಿದ್ರು ಮತ್ತು ಎಲ್ಲ ಪ್ರತಿಪಕ್ಷಗಳು ಒಟ್ಟಾಗಿ ಇಂದಿರಾ ಗಾಂಧಿಯನ್ನು ಪೂರ್ಣ ಪ್ರಮಾಣದಲ್ಲಿ ಸೋಲಿಸಿ ಮನೆಗೆ ಕಳಿಸ್ಕೊಟ್ರು. ಇಂದಿರಾ ಹೀನಾಯ ಸೋಲಿನಿಂದಾಗಿ ಭಾರತ ಉಳಿತು. 2024ರಲ್ಲಿ ಇಂಡಿ ಅಲಯನ್ಸ್ ನ ಸೋಲಿನಿಂದಾಗಿ ಮತ್ತೊಮ್ಮೆ ಭಾರತ ಉಳಿತು ಅಂತ ನಾನು ಅತ್ಯಂತ ಶ್ರದ್ಧೆಯಿಂದ ಭಾವಿಸ್ತೀನಿ. ಮಿತ್ರರೇ, ನಾನು ಇಷ್ಟನ್ನು ನಿಮ್ಮ ಜೊತೆ ಯಾಕೆ ಇದನ್ನು ಹಂಚ್ಕೊಂಡಿದ್ದೀನಿ ಅಂತಂದ್ರೆ, ಈ ಎಮರ್ಜೆನ್ಸಿ ಅನ್ನೋದು ನಮ್ಮ ಸಂವಿಧಾನದ ಮಾನದ ಅಪಹರಣ ಮಾಡಿರುವಂತ ಕೆಲಸ.
ನಮ್ಮ ಇವತ್ತಿನ ಪೀಳಿಗೆಯವರಿಗೆ ಇದು ಗೊತ್ತಿಲ್ಲದೆ ಹೋದರೆ ನಮ್ಗೆ ಇವತ್ತು ಹೇಳುವಂಥ ಸುಳ್ಳುಗಳನ್ನು ಒಪ್ಪಿಕೊಳ್ಳುವಂಥ ಪರಿಸ್ಥಿತಿ ಇದೆಯಲ್ಲ, ಆ ಕಾರಣಕ್ಕೋಸ್ಕರ ಈ ಎಮರ್ಜೆನ್ಸಿಯ ಕರಾಳ ಮುಖಗಳನ್ನು, ಸಂವಿಧಾನಕ್ಕೆ ಮಾಡಿದ ಅಪಚಾರಗಳನ್ನು ನಾವೆಲ್ಲರೂ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಹೊಸ ಭವ್ಯ ಭಾರತದ ನಿರ್ಮಾಣಕ್ಕೆ ಕಟಿಬದ್ಧರಾಗೋಣ ಅನ್ನೋದನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕು ಅಂತ ಇಷ್ಟು ವಿಚಾರಗಳನ್ನು ಇಟ್ಟಿದ್ದೀನಿ. ಪ್ರೀತಿಯಿಂದ ಆಲಿಸಿದ ನಿಮ್ಗೆಲ್ರಿಗೂ ನಾನು ವಂದನೆಗಳನ್ನು ಸಮರ್ಪಿಸ್ತೀನಿ. ಸಂವಿಧಾನದ ಆಶಯಗಳನ್ನು ಉಳಿಸೋಣ. ಡಾಕ್ಟರ್ ಬಾಬಾ ಸಾಹೇಬರು ಯಾವ ಉದ್ದೇಶದಿಂದ ಈ ಸಂವಿಧಾನವನ್ನು ಕೊಟ್ಟರೋ ಆ ಸಂವಿಧಾನವನ್ನ ಸಮರ್ಥವಾಗಿ ಬಳಸಿಕೊಳ್ಳೋಣ ಅಂತ ನಾನು ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ ನಿಮ್ಗೆಲ್ರಿಗೂ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ ಮಾತುಗಳನ್ನು ತಾಯಿ ಭಾರತಿಗೆ ಸಮರ್ಪಿಸ್ತೀನಿ. ವಂದೇ ಮಾತರಂ. ಜೈ ಹಿಂದ್.